ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತಾ ಫ್ಯಾಷನ್. ಸೊ ಇವತ್ತಿನ ದಿನದ ಈ ವಿಡಿಯೋದಲ್ಲಿ ನಾನು ಬ್ಲೌಸ್ ಡಿಸೈನ್ ಯಾವ ಥರ ಕಟಿಂಗ್ ಮಾಡಿ ಹಾಗೆ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತಿದ್ದೀನಿ. ಸೊ ಡಿಸೈನರ್ ಬ್ಲೌಸು ಸೊ ಯಾವ ಥರ ಮಾಡ್ತೀನಿ ನೋಡ್ಕೊಳ್ಳಿ. ಮೊದಲಿಗೆ ನಾನು ಆರ್ಮ್ಹೋಲು ಹಾಗೆ ನೆಕ್ ಬಿಡ್ತು ಹಾಗೆ ಎಲ್ಲ ಥರ ತಗೊಂಡಿದ್ದೀನಿ. ಸೊ ನೀವು ನಿಮ್ಮ ಬ್ಲೌಸಿಂದ ಯಾವ ಥರ ಇದೆ ಆ ಥರ ತಗೊಳ್ಳಿ. ಅವ್ರದ್ದು ಬಂದು ಬೆನ್ಪಟ್ಟಿ 3.5 ಇದೆ, ಹಾಗೆ ಒಂದು 1/2 ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ ಅಂತ 4 ಇಂಚ್ ತೊಗೊಂಡಿದ್ದೀನಿ. ಸೊ ಇನ್ನು ಇದು ಮೇನ್ ಕ್ಲಾತನ್ನ ಮೊದಲು ಸೈಡಿಗೆ ಇಟ್ಕೊಂಡ್ಬಿಡೋಣ. ಇದ್ರ ಮೇಲೆ ನೆಕ್ ಬಿಡ್ತು ಸ್ವಲ್ಪ ಜಾಸ್ತಿ ಇಟ್ಕೊಳ್ತಿದ್ದೀನಿ, ಕೆಳಗಡೆ ಒಂದು 3 ಇಂಚಷ್ಟು ಇಟ್ಕೊಳ್ತಿದ್ದೀನಿ. ಜಾಸ್ತಿ ಬೇಕಾದರೆ 3 ಇಂಚು, ಇಲ್ಲ ಅವ್ರಿಗೆ ನಾರ್ಮಲ್ ಬೇಕಂದರೆ 2 ಇಂಚು ಇಟ್ಕೊಳ್ಬೋದು. ಸೊ ನೆಕ್ ಬಿಡ್ತು ಮೇಲೆ ಮಾತ್ರ ನಾನು 2 ಇಂಚ್ ಇಡೋದು. ಸೊ ನೀವು ಕೂಡ ಅಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡಬೇಡಿ. ಸೊ ನೋಡಿ, ಇದಿಷ್ಟಾದಮೇಲೆ ರೌಂಡಾಗಿ ನೆಕ್ ತಗೊಳ್ಬೇಕು. ಸೊ ನೋಡಿ ಈ ಥರ ಡೀಪಾಗಿ ಒಂದು ರೌಂಡ್ ನೆಕ್ ತೆಗೆದೆ. ಸೊ ಇದನ್ನು ಮೇನ್ ಕ್ಲಾತ್ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು ನೀಟಾಗಿ. ಅದೇನು ರೌಂಡ್ ನಾವು ನೆಕ್ ಶೇಪ್ ಹಾಕಿದ್ದೀವಲ್ಲ, ಸೊ ಅದೇ ರೀತಿ ರೌಂಡಾಗಿ ನೆಕ್ ತಗೊಳ್ಬೇಕು. ಇದು ಬೊಟಿಕಲ್ಲಿ ಸ್ಟಿಚ್ ಮಾಡೋ ಥರ ಬ್ಲೌಸು ನೀಟಾಗಿ ಕೂರುತ್ತೆ. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫುಲ್ ಎಂಡ್ವರೆಗೆ ನೋಡಿ ಬ್ಲೌಸ್ ಯಾವ ಥರ ಬಂದಿದೆ ಅನ್ನೋದು. ಸೊ ತುಂಬಾ ಬ್ಲೌಸು ತುಂಬ ಒಂದು ಏನಂತಾರೆ ಟೇಲರ್ ಬೇಡ, ಒಂದು ಬೊಟಿಕಲ್ಲಿ ಹೊಲಿದಿರೋ ಥರ ಆಗುತ್ತೆ, ಆ ಥರ ಚೆನ್ನಾಗಿ ಬರುತ್ತೆ ಬ್ಲೌಸು. ನೀವು ಮನೆಯಲ್ಲೇ ಈ ಥರ ರೆಡಿ ಮಾಡ್ಕೋಬೋದು. ಸೊ ನೋಡಿ, ಈಗ ನೆಕ್ ಸ್ಟಿಚ್ ಮಾಡಿಕೊಂಡೆ. ಇನ್ನು ಇಲ್ಲಿ 1/2 ಇಂಚಷ್ಟು ಬೆನ್ಪಟ್ಟಿಯಲ್ಲಿ ಏನು ಜಾಗ ಇದು ಬಟ್ಟೆ ಬಿಟ್ಟಿದ್ನಲ್ವ, ಸೊ ಇಲ್ಲಿ ಸ್ಟಿಚ್ ಮಾಡ್ಕೋತಿದ್ದೀನಿ. ಸೊ ಇದಿಷ್ಟಾದಮೇಲೆ ನೆಕ್ ಕಟಿಂಗ್ ಮಾಡ್ಕೋಬೇಕು. ಒಂದು 1/2 ಇಂಚಿನಷ್ಟು ಬಿಟ್ಟು ಕಟ್ ಮಾಡ್ಕೋಬೇಕು. ನಾವೇನು ಹೊಲಿಗೆ ಹಾಕಿರ್ತೀವಲ್ವ, ಸೊ ಅಲ್ಲಿಂದ 1/2 ಇಂಚಿನಷ್ಟು ಬಿಟ್ಟು ಕಟ್ ಮಾಡ್ಕೋಬೇಕು. ಇನ್ನು ಬ್ಲೌಸು ರೌಂಡ್ ನೆಕ್ ಪೂರ್ತಿಯಾಗಿ ನಾಚ್ ಹಾಕ್ಕೊಳ್ಬೇಕು. ಈ ಥರ ನಾಚ್ ಹಾಕೊಳ್ಳೋದ್ರಿಂದ ಏನು ಪ್ರಯೋಜನಪ್ಪ ಅಂತಂದರೆ, ನೀವು ಟರ್ನ್ ಮಾಡಿದಾಗ ರೌಂಡ್ ನೆಕ್ ತುಂಬಾ ನೀಟಾಗಿ ಕೂರುತ್ತೆ. ಇಲ್ಲಾಂದರೆ ಅದು ಒಂಥರ ಎಳ್ದಾಗುತ್ತೆ. ಸೊ ಈ ನೋಡಿ ನಾವು ಹೊಲಿಸಿ ತೋರಿಸ್ತೀನಿ, ತುಂಬಾ ನೀಟಾಗಿ ಬರುತ್ತೆ ನೋಡು. ಇನ್ನು ಇದ್ರ ಮೇಲೆ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಇದ್ರ ಮೇಲೆ ಹೊಲ್ಕೊಂಡು ಬಂದರೆ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೆಕ್. ಸೊ ಇದ್ರ ಮೇಲೆ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಆದಷ್ಟು ನೀವು ನೆಕ್ ಮೊದಲು ಬಿಗಿನರ್ಸ್ ಇದ್ದರೆ ಆದಷ್ಟು ನೆಕ್ ಟರ್ನ್ ಮಾಡೋದು ಹಾಗೆ ನೆಕ್ಗಳನ್ನು ನೀಟಾಗಿ ಹೊಲಿಯೋದು ಕಲ್ತ್ಕೊಳ್ಳಿ. ನಂತರ ನೀವು ಡಿಸೈನ್ ಮಾಡುವಂಥ ಬಿಗಿನರ್ಸ್ ಅವ್ರಿಗೆ ಹೇಳ್ತಿದ್ದೀನಿ ನಾನು. ಮೊದಲು ನೆಕ್ ಸ್ಟಿಚ್ ಮಾಡ್ಕೋದು ಕಲ್ತ್ಕೋಬೇಕು, ನಂತರ ನೀವು ಡಿಸೈನ್ ಮಾಡೋದು ನಡೆಯುತ್ತೆ. ಸೊ ನೋಡಿ, ನೀಟಾಗಿ ಈಗ ನಾನು ರೌಂಡಾಗಿ ಸ್ಟಿಚ್ ಮಾಡ್ಕೊಂಡು ಬಂದೆ. ಇನ್ನು ಬೆನ್ಪಟ್ಟಿಯಲ್ಲಿ ಒಂದು ಸ್ಟಿಚ್ ಮಾಡೋಣ. ಸೊ ಇದೊಂದು ಸ್ಟಿಚ್ ಮಾಡಿದರೆ ಇದ್ರದ್ದು ನೆಕ್ಕು ಹಾಗೆ ಬೆನ್ಪಟ್ಟಿ ಸೊ ರೆಡಿ ಆಗುತ್ತೆ. ಈ ಥರ ನೀಟಾಗಿ ಬಟ್ಟೆನ ಕರೆಕ್ಟಾಗಿ ಹಿಡ್ಕೊಂಡು ಸ್ಟಿಚ್ ಮಾಡ್ತಾ ಹೋಗಬೇಕು. ಎಲ್ಲೂ ಕೂಡ ಮುದ್ದೆ ಮಾಡಬೇಡಿ. ಸೊ ಮುದ್ದೆ ಮಾಡೋದ್ರಿಂದ ಬಟ್ಟೆ ಬ್ಲೌಸ್ ಫಿನಿಶಿಂಗ್ ಬರಲ್ಲ. ಸೊ ಹಾಗಾಗಿ ಹೇಳ್ತಿದ್ದೀನಿ. ಇನ್ನು ನೋಡಿ, ಈ ಥರ ಫುಲ್ಲು ಮೇನ್ ಕ್ಲಾತ್ ಹಾಗೆ ಅಸ್ತರ್ ಕ್ಲಾತನ್ನು ಅಟ್ಯಾಚ್ ಮಾಡ್ತಾ ಫುಲ್ ಕಂಪ್ಲೀಟಾಗಿ ಹೊಲ್ಕೊಳ್ಬೇಕು. ಇನ್ನು ಇದನ್ನು
ಎಕ್ಸ್ಟ್ರಾ ಕ್ಲೋತ್ ಏನಿರುತ್ತಲ್ವ ಸೊ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಎಕ್ಸ್ಟ್ರಾ ಇರುವಂಥ ಕ್ಲೋತ್ಸನ್ನ ನೀಟಾಗಿ ಕಟ್ ಮಾಡಿಕೊಂಡು ನಂತರ ಇದನ್ನು ಡಿಸೈನ್ ಮಾಡೋಕ್ಕೆ ಶುರು ಮಾಡೋಣ. ನೋಡಿ, ಸೊ ಆಯಿತು ನೋಡಿ ಯಾವ ಥರ ಎಷ್ಟು ನೀಟಾಗಿ ಬಂದಿದೆ. ರೌಂಡ್ ನೆಕ್ಕು ಹಾಗೆ ಪೆನ್ನಿದ್ದು. ಸೊ ಈ ಥರ ಸ್ಟಿಚ್ ಮಾಡೋದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಇದಕ್ಕೆ ಸಣ್ಣದಂಥ ಲೇಸ್ ಹಚ್ಚಬೇಕು, ಭಾಳ ದಪ್ಪ ಇರಬಾರ್ದು. ಸ್ವಲ್ಪ ನೋಡಿ ಚಿಕ್ಕದಾಗಿರುವಂಥ ಲೇಸನ್ನು ಅಟ್ಯಾಚ್ ಮಾಡಬೇಕು. ರೌಂಡಾಗಿ ಲೇಸ್ ಅಟ್ಯಾಚ್ ಮಾಡಬೇಕು. ಸೊ ಅದರಿಂದ ತುಂಬಾ ಬ್ಲೌಸ್ ಚೆನ್ನಾಗಿ ಕಾಣುತ್ತೆ. ಇನ್ನೂ ಒಂದು ಮೈ ಲೇಸ್ ಬರುತ್ತೆ, ಅಂದರೆ ಅದು ಸ್ವಲ್ಪ ದೊಡ್ಡದು ಹಚ್ಚಬೇಕು. ಆದರೆ ಮುಂದೆ ಹಚ್ಚುವಾಗ ಯಾವತ್ತಿದ್ರು ಒಂದು ಸ್ವಲ್ಪ ಸಣ್ಣಂಥದ್ದು ಲೇಸ್ ಅಂದರೆ ಡಿಸೈನ್ ಮಾಡ್ಕೊತೀನಿ. ಇದು ನಾನು ಹುಬ್ಬಳ್ಳಿಯಿಂದ ತಂದಿರೋಂಥದ್ದು. ನಾನು ಒಮ್ಮೆ ಹುಬ್ಬಳ್ಳಿಗೆ ಹೋಗಿರ್ತೀನಿ. ಸೊ ಆ ಲೇಸನ್ನು ನಾನು ಮೇಲೆ ಒಂದು ಇದಕ್ಕೆ ಹಾಕಿದ್ದೀನಿ. ಸೊ ಹಾಗಾಗಿ ಅದರದ್ದು ಹೀಗೆ ಜಗ್ಗಿ ಹಚ್ತಿರ್ತೀನಿ. ಸೊ ಅದು ಓಪನ್ ಆಗಿಲ್ಲ, ಅದಕ್ಕೆ ಹಾಕಿರೋದ್ರಿಂದ ಅದನ್ನು ತೆಗಿಯೋಕೆ ಬರಲ್ಲ. ಸೊ ಹಾಗೆ ಲೇಸ್ ನಾವು ಎಳೆದು ಹಚ್ತೀನಿ. ಸೊ ನೋಡಿ, ಇನ್ನು ಈ ಥರ ಸೆಂಟ್ರಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ಬೇಕು. ಈ ಥರ ಹಿಡ್ಕೊಂಡು ಸೆಂಟ್ರಲ್ಲಿ ಮಾರ್ಕ್ ಹಾಕ್ಕೊಂಡು ಇನ್ನು ಹೀಗೆ 1 ಇಂಚಿನ ಹಾಗೆ ದೂರ ಹಾಕ್ಕೊಳ್ತಾ ಒಂದು ಡಿಸೈನ್ನ ನೆಕ್ ತಗೊಳ್ಬೇಕು. ಸೊ ಯಾವುದು ಅಂತ ಹೇಳ್ತೀನಿ ನೋಡಿ. ಈ ಥರ ಮೊದಲು 1 ಇಂಚಿಗೆ ತಕ್ಕೊಂಡು ಇಲ್ಲಿ ಒಂದು 2-2.5 ಇಂಚಿಷ್ಟು ಮೂಲೆ ಮಾಡಿಸಿ ಈ ಥರ ನೋಡಿ, ಈ ಥರ ನೆಕ್ ಹಾಕ್ಕೊಂಡೆ. ಸೊ ಇದನ್ನು ನಾನು ಓಪನ್ ಮಾಡಿಕೊಂಡು ಆ ಸೈಡ್ ಸಹ ಅದನ್ನು ಬರೋ ಹಾಗೆ ಮಾಡ್ಕೋಬೇಕು. ಈ ಥರ ಟ್ಯಾಪ್ ಮಾಡೋದ್ರಿಂದ ಸೆಂಟರಲ್ಲಿ ಇಟ್ಕೊಂಡು ನೀಟಾಗಿ ಈ ಥರ ಟ್ಯಾಪ್ ಮಾಡಬೇಕು. ಸೊ ಈ ಥರ ಟ್ಯಾಪ್ ಮಾಡೋದ್ರಿಂದ ನೀಟಾಗಿ ನೀವು ಮಾಡಿರೋಂಥ ಬ್ಲೌಸ್ ಮಾರ್ಕ್ ಇರ್ತಲ್ವ, ಸೊ ಈ ಕಡೆಯೂ ಸಹ ಬಂದಿದೆ ನೋಡಿ ಸೇಮ್ ಟು ಸೇಮ್ ಬಂದಿದೆ ಅಲ್ವ. ಸೊ ಇದ್ರ ಮೇಲೆ ಇನ್ನು ಸ್ಟೋನ್ಲೆಸ್ ಅಟ್ಯಾಚ್ ಮಾಡಬೇಕು. ನೋಡಿ, ನಾನು ಸಿಂಗಲ್ ಇರುವಂಥದ್ದು ಸ್ಟೋನ್ ಲೇಸು ಈ ಥರದ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸೊ ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ನೀಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟೋನಲ್ಲಿ ಯಾವುದೇ ಕಾರಣಕ್ಕೂ ಹೊಲಿಗೆ ಬೀಳಬಾರ್ದು, ಅಂದರೆ ಸೂಜಿ ಬೀಳಬಾರ್ದು. ಬೀಳೋದ್ರಿಂದ ಏನಾಗತ್ತೆಪ್ಪ ಅಂತಂದರೆ ಒಂದಾ ಸೂಜಿ ಮರೆಯುತ್ತೆ, ಒಂದಾ ಸ್ಟೋನ್ಲೆಸ್ಸದ್ದು ಸ್ಟೋನ್ ಕಿತ್ತೋಗುತ್ತೆ, ಇಲ್ಲಪ್ಪ ಅಂತಂದರೆ ಮಿಷಿನ್ ರಿಪೇರಿ ಬರುತ್ತೆ. ಸೊ ಇವು 3ರಲ್ಲಿ ಯಾವುದು ಬೇಕಾದರೂ ಆಗ್ಬೋದು. ಸೊ ನೋಡಿಕೊಂಡು ನಿಧಾನವಾಗಿ ನೀವು ಈ ಥರ ಅಟ್ಯಾಚ್ ಮಾಡಬೇಕು. ಇಲ್ಲಪ್ಪ ನಮಗೆ ಮಿಷಿನಲ್ಲಿ ನಮಗೆ ಈ ಥರ ಬರಲ್ಲ ಅಟ್ಯಾಚ್ ಮಾಡೋಕ್ಕಂತ ಅನ್ನೋರು ಬಿಗಿನರ್ಸ್ಗೂ ನೀವು ಕೈಯಲ್ಲೂ ಸಹ ಸ್ಟಿಚ್ ಮಾಡ್ಕೊಳ್ಬೋದು. ನೀವು ಹೇಗೆ ಕೈ ಹೊಲಿಗೆ ಹಾಕ್ತೀರಲ್ವ, ಸೊ ಅದೇ ಥರ ಕೈಯಲ್ಲೇ ಇದನ್ನು ಸಹ ಸ್ಟಿಚ್ ಮಾಡ್ಕೊಳ್ಬೋದು. ಸೊ ಇಲ್ಲಪ್ಪ ನಾವು ಎಲ್ಲ ಥರ ಸ್ಟಿಚ್ ಮಾಡ್ತೀವಿ ಅನ್ನೋರು ಈ ಥರ ಮಿಷಿನ್ ಮೇಲೇ ಸ್ಟಿಚ್ ಮಾಡ್ಕೊಳ್ಬೋದು. ನೋಡಿ, ಈ ಥರ ನೀಟಾಗಿ ಅಟ್ಯಾಚ್ ಮಾಡಿ ಇಲ್ಲಿ ಮೂಲೆಯನ್ನು ತುಂಬಾ ನಿಧಾನವಾಗಿ ತಗೊಳ್ಬೇಕು. ಇಲ್ಲೇ ಇರುತ್ತೆ ನಿಮ್ಮ ಡಿಸೈನು. ಇಲ್ಲಿ ಯಾವ ಥರ ಮೂಲೆ ಬಂದಿದೆ ಅಂತ ನೋಡಿಕೊಂಡು ಡಿಸೈನ್ ಗೊತ್ತಾಗೋದು. ಸೊ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಆಯಿತು, ಇದಿಷ್ಟು ರೆಡಿ ಆಯಿತು. ಹಾಗೆ ಈ ಸೈಡು ಸಹ ಇನ್ನೊಂದು ಹೊಲಿಗೆ ಹಾಕ್ಕೊಂಡ್ಬಿಡೋಣ. ಅಂದರೆ ಸಿಂಗಲ್ ಆದರೆ ಏನಾಗುತ್ತೆ, ಈ ಸೈಡ್ ಸ್ವಲ್ಪ ಎತ್ಕೊಳಕತ್ತೆ ಲೇಸ್. ನೋಡಿ, ಈಗ ಅದು ಸಹ ಆಯಿತು. ಡಬಲ್ ಸೈಡನ್ನು ಸ್ಟಿಚ್ ಮಾಡ್ಕೊಂಡ್ವಿ. ಇನ್ನು
ಇದ್ರದ್ದು ಡಿಸೈನ್ ಮಾಡಬೇಕು. ಸೊ ಇಷ್ಟೇ ನೋಡೋದಾದ್ರೂ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸೊ ಈ ಥರ ಮಾಡಿಕೊಂಡು ನೀವು ಸೆಂಟ್ರಲ್ಲಿ ಒಂದು ಏನಾದರೂ ಬಟನ್ ಸಹ ಇಟ್ಕೊಳ್ಬೋದು. ಇನ್ನು ಟಕ್ಸ್ ಹಿಡಿಯಬೇಕು. ಟಕ್ಸ್ ಇನ್ನು ನಾನೇನು ಅಳತೆ ಹೇಳಲ್ಲ ಇದರಲ್ಲಿ. ಸೊ ನಾನು ಹಿಂದಿನ ಡಿಸೈನ್ ಹಿಂದಿನ ಸಾದಾ ಪ್ಲೇನ್ ಬ್ಲೌಸಲ್ಲೆಲ್ಲ ಸ್ಟಿಚಿಂಗ್ ತೋರಿಸಿದ್ದೀನಿ. ಸೊ ನೀವು ಬೇಕಿದ್ರೆ ಹೋಗಿ ಚೆಕ್ ಮಾಡ್ಕೋಬೋದು ಅದರಲ್ಲಿ ಯಾವ ಥರ ತೋರಿಸಿದ್ದೀನಿ ಅಂತ ನೋಡಿಕೊಂಡು ನಾನು ಯಾವ ಥರ ಅಳತೆ ತೊಗೊಂಡು ಸ್ಟಿಚ್ ಮಾಡ್ಕೊಂಡಿದ್ದನ್ನು ಸೊ ನೀವು ಮಾಡ್ಕೋಬೋದು. ನಾನೀಗ ಡೈರೆಕ್ಟಾಗಿ ಹಿಡಿತಿದ್ದೀನಿ. ನಾನು ಈಗಾಗಲೇ 2-3 ಸ್ಟಿಚಿಂಗಲ್ಲಿ ತೋರಿಸಿದ್ದೀನಿ. ನೀವು ನೋಡಿಲ್ಲ ಅಂತಂದರೆ ಐ ಬಟನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ವಿಡಿಯೋ ಹೋಗಿ ಚೆಕ್ ಮಾಡ್ಕೋಬೋದು. ಇಲ್ಲಾಂದರೆ ಎಂಡ್ ಸ್ಕ್ರೀನಲ್ಲಾದರೂ ಬಂದಿರುತ್ತೆ. ಸೊ ಇದಿಷ್ಟ ಆಯ್ತಲ್ವ. ಇನ್ನು ಒಂದು ಸ್ವಲ್ಪ ಬಟ್ಟೆ ತೊಗೊಂಡು ಸ್ಟ್ರೈಟಾಗಿ ಬಟ್ಟೆನೆಲ್ಲ ಕಟ್ ಮಾಡಿಕೊಂಡು ಈ ಥರ ನೀಟಾಗಿ ಇಟ್ಕೊಂಡು ಒಂದು 7-8 ಪೀಸ್ ಬೇಕಾಗುತ್ತೆ. ಒಂದು 5-6-7 ಪೀಸ್ ಬೇಕಾಗುತ್ತೆ. 3-3 ಇಂಚಿಂದು ಬಟ್ಟೆನ ಕಟ್ ಮಾಡ್ಕೋಬೇಕು. ಈ ಥರ ಬಾಕ್ಸ್ನ ಒಂದು 5-6-7 ಕಟ್ ಮಾಡ್ಕೋಬೇಕು. ಸೊ ಅದನ್ನು ಮಾಡಿಕೊಂಡು ಈ ಥರ ಓಪನ್ ಮಾಡಿಕೊಂಡು ಇವನ್ನ ಈ ಥರ ನೋಡಿ ತಗೊಂಡು ಒಂದು ಹಾಗೆ 2 ಈ ಥರ ತ್ರಿಭುಜ ಆಕಾರವಾಗಿ ಸ್ಟಿಚ್ ಮಾಡ್ಕೋಬೇಕು. ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ಥರ ಎಲ್ಲನೂ ಹಿಂಗೆ ಮಾಡ್ಕೋಬೇಕು. ತ್ರಿಭುಜ ಆಕಾರವಾಗಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಇದೆಲ್ಲ ಆಯಿತು. ಇನ್ನು ಒಂದು ಸೂಜಿಯಲ್ಲಿ 2 ಎಳೆ ದಾರ ಹಾಕಿ ಸೊ ಈ ಥರ ನೋಡಿ ಸ್ವಲ್ಪ ಬಟ್ಟೆ ತೊಗೊಂಡು ಚುಚ್ಚುತ್ತಾ ಈ ಥರ ಮಲ್ಟಿ ಈ ಥರನೇ ಇವೆಲ್ಲ ಇವೇನು ನಾನು ಸ್ಟಿಚ್ ಮಾಡ್ಕೊಂಡಿದ್ದೇನಲ್ವ. ಸೊ ಇವನ್ನೆಲ್ಲ ಇದೇ ಥರ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಈ ಥರ ಸ್ವಲ್ಪ ಜಗ್ಗಿದೆ ಅದು ಕೂಡ್ಕೊಳ್ಳೋಕ್ಕೆ ಫ್ಲವರ್ ಟೈಪ್ ಆಗುತ್ತೆ. ಸೊ ಇನ್ನು ಇದನ್ನು ಕೂಡಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಬಂತು. ಸೊ ಇದನ್ನು ಏನು ಮಾಡಬೇಕು, ಅಟ್ಯಾಚ್ ಮಾಡೋಕ್ಕಿಂತ ಮೊದಲು ನಾವೇನಿಲ್ಲಿ ಸೆಂಟ್ರಲ್ಲಿ ಒಂದು ಇದನ್ನು ಮಾಡ್ಕೊಂಡಿದ್ದೀವಲ್ಲ ಇಲ್ಲಿ ನೋಡಿ ಈ ಥರ ಸ್ವಲ್ಪ ಕಶಿಯಲ್ಲಿ ಈ ಥರ ನೋಡಿ ಈ ಥರ ಟೈಪು ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಮಿಷಿನ್ ಮೇಲೇ ಸ್ಟಿಚ್ ಮಾಡ್ಕೊಂಡ ನಂತರ ನಾವು ಅದು ಆಗೇನು ಫ್ಲವರ್ ರೆಡಿ ಮಾಡಿದ್ದೀವಲ್ವ ಸೊ ಆ ಫ್ಲವರ್ನ ಇದ್ರ ಮೇಲೆ ಇಡಬೇಕು. ಸೊ ಇಡೋಕ್ಕಿಂತ ಮೊದಲು ಇನ್ನೊಂದು ಕೆಲಸ ಇದೆ. ಅದೇನಪ್ಪ ಅಂತಂದರೆ ಸ್ಮಾಲ್ದು ಒಂದು ಸ್ವಲ್ಪ ಪೀಸ್ ತೊಗೊಂಡು ಒಂದು 1.5 ಇಂಚಿಂದು ತೊಗೊಂಡು ಆಗಲೇ ಒಂದು ತ್ರಿಭುಜ ಶೇಪ್ ಮಾಡಿದ್ವಲ್ಲ ಸೊ ಆ ಥರ ತ್ರಿಭುಜ ಶೇಪ್ ಮಾಡಿ ಈ ಥರ ಇಲ್ಲಿ ಲಟ್ಕನ್ ಟೈಪು ಕೊಡಬೇಕು. ಸೊ 2 ಏನು ಕೆಳಗೆ ಕಟ್ ಮಾಡಿಬಿಟ್ಟಿವಲ್ವ ಕಶಿಗೆ ಸೊ ಅದಕ್ಕೆ 2ಕ್ಕೂ ಈ ಥರ ಲಟ್ಕನ್ ಟೈಪು ಮಾಡಬೇಕು. ನೋಡಿ ಈ ಥರ 2ಕ್ಕೂ ಲಟ್ಕನ್ ಟೈಪ್ ಮಾಡಿದ ನಂತರ ಇದ್ರದ್ದು ಕೆಲಸ ಮುಗೀತು. ಸೊ ಇದಿಷ್ಟ ಆಯಿತು. ಇದರ ಮೇಲೇನು ನಾವೇನು ಆವಾಗಲೇ ಫ್ಲವರ್ ಮಾಡಿದ್ವಲ್ವ ಸೊ ಅದನ್ನು ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಯಾವ ಥರ ಅಂತ ತೋರಿಸ್ತೀನಿ. ಇದನ್ನು ಈ ಥರ ಸೆಂಟ್ರಲ್ಲಿ ಇಟ್ಕೊಂಡು ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಇದಿಷ್ಟಾದಮೇಲೆ ಒಂದು ಗೋಲ್ಡನ್ ಬಟನ್ನ ಈ ಥರ ನೋಡಿ ಈ ಥರ ಗೋಲ್ಡನ್ ಬಟನ್ ಇರುತ್ತಲ್ಲ ಸೊ ಇದನ್ನು ಈ ಥರ ಇಲ್ಲಿ ಅಟ್ಯಾಚ್ ಮಾಡಬೇಕು. ಒಂದು ಎಳೆ ದಾರ
ಸೂಜಿಯಲ್ಲಿ 2 ಎಳೆ ದಾರ ಮಾಡಿಕೊಂಡು ಈ ಥರ ಕೈಯಲ್ಲೇ ಗುಂಡಿ ಏನು ನಾವು ಹಚ್ತೀವಲ್ಲ, ಸೊ ಅದೇ ಟೈಪು 2 ಗುಂಡಿ ತೂತಿರುತ್ತೆ. ಸೊ ಈ ಥರ ಇದ್ರ ಮೇಲೆ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ. ನೋಡಿ ಈ ಥರ ಬಂತು ಡಿಸೈನು. ಸೊ ಹೇಗಾಗಿದೆ ಅಂತ ನೋಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಯಾವ ಥರ ಬಂದಿದೆ ಡಿಸೈನು ಅಂತ ಇದು ಶೇರ್ ಮಾಡಿ, ಇದು ಏನೋ ಕಮೆಂಟ್ ಮಾಡಿ. ಚೆನ್ನಾಗಿ ಬಂದಿದ್ವಾ ಅಥವಾ ಇನ್ನೂ ಇದರಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಾಗಿತ್ತಾ ಅಥವಾ ಏನು ಬೇಕಾದರೂ